ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಮಾಸ್ಟಿಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನೋಡಿ, ಒಂದು ಫಿಲಡೆಂಡ್ರಾನ್ ಪ್ಲ್ಯಾಂಟ್. ಇದು ತುಂಬ ಚಿಕ್ಕದಾಗಿರೋದು. ಇದು ಇದು ಒಂದು ಕ್ರೀಪರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಬೆಳೀತಾ ಇದಕ್ಕೆ ಮಾಸ್ಟಿಕ್ ಕೊಟ್ಕೊಂಡು ಬೆಳೆಸ್ತಾ ಹೋಗಬೇಕಾಗತ್ತೆ. ಮಾಸ್ಟಿಕ್ಕಿಗೆ ಸುತ್ತಕೊಂಡು ಇದು ತುಂಬ ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ. ಆಲ್ಮೋಸ್ಟ್ ಸೀಲಿಂಗಿಗೆ ರೀಚ್ ಆಗುವಂತಹ ಒಂದು ಕೆಪಾಸಿಟಿ ಇರುವಂಥ ಪ್ಲ್ಯಾಂಟ್ ಇದು ಫಿಲಡೆಂಡ್ರಾನ್. ಇದು ನೋಡಿ, ನಿಯಾನ್ ಮನಿ ಪ್ಲ್ಯಾಂಟ್. ಇದು ನನ್ನ ಹತ್ರ ತುಂಬ ವೆರೈಟೀಸ್ ಮನಿ ಪ್ಲ್ಯಾಂಟ್ಗಳಿರೋದ್ರಿಂದ ನಾನು ಎಲ್ಲ ಮನಿ ಪ್ಲ್ಯಾಂಟ್ಗಳಿಗೂ ಸಹ ಮಾಸ್ಟಿಕ್ನ ಕೊಟ್ಕೊಂಡೇ ಬೆಳೆಸೋದು. ಮಾಸ್ಟಿಕ್ಗಳನ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ, ಹೊರಗಡೆಯಿಂದ ನಾನು ಕೊಂಡ್ಕೊಂಡು ಬರೋದಿಲ್ಲ. ಅದು ಡ್ಯೂರಬಿಲಿಟಿನೂ ಇರೋದಿಲ್ಲ. ನೋಡೋದಕ್ಕೆ ಎಷ್ಟು ದೊಡ್ಡದು ಬೇಕಾದರೂ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಬಟ್ ಕೊಂಡ್ಕೊಂಡು ಬರೋದು ಅಷ್ಟು ದೊಡ್ಡದಾಗಿರೋದಿಲ್ಲ. ಇದು ನೋಡಿ, ಫಿಲಡೆಂಡ್ರಾನ್ ಪ್ಲ್ಯಾಂಟ್ ಸ್ವಲ್ಪ ದೊಡ್ಡದಾಗಿರೋದು. ಇದು ತುಂಬ ದೊಡ್ಡದಾಗಿ ಬೆಳೆಯೋದ್ರಿಂದ ನಾನು ಮೊದಲೇ ದೊಡ್ಡದಾಗಿಯೇ ಮಾಸ್ಟಿಕ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಮಾಸ್ಟಿಕ್ಗಳನ್ನ ಕೊಟ್ಕೊಂಡು ಬೆಳೆಸೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮಾಸ್ಟಿಕ್ಗೆ ಅದರ ಬೇರುಗಳು ತಾಕ್ಕೊಂಡೇ ಬೆಳೆಯೋದ್ರಿಂದ ಗಿಡಗಳು ಅಷ್ಟೇ, ಎಲೆಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನಾನು ಪ್ರತಿಯೊಂದು ಮನಿ ಪ್ಲ್ಯಾಂಟ್ಗಳನ್ನೂ ಸಹ ಮಾಸ್ಟಿಕ್ ಸಹಾಯದಿಂದನೇ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ಯಾಗ್ ಆದವಾಗ ನೋಡಿ ತುಂಬ ಆಕ್ವರ್ಡಾಗಿ ಕಾಣಿಸುತ್ತೆ. ಹೀಗೆ ನಾವು ಮಾಸ್ಟಿಕ್ ಸಹಾಯದಿಂದ ಸುತ್ತಕೊಂಡು ಬೆಳೆಸೋದ್ರಿಂದ ಎಲೆಗಳು ಹೆಲ್ದಿಯಾಗಿರುತ್ತೆ, ಗಿಡನೂ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಮಾಸ್ಟಿಕ್ ಕೊಟ್ಟರೆ ನಾವು ಎಲೆಗಳು ತುಂಬ ಹೆಲ್ದಿಯಾಗಿ ದೊಡ್ಡದಾಗಿ ಬರ್ತಾ ಹೋಗುತ್ತೆ. ಯಾಕೆ ಅಂದರೆ ಆ ಥ್ರೆಡ್ನ ಸಹಾಯದಿಂದ ಅದು ಬೇರ್ನ ಅಲ್ಲಿ ತಾಗಿಸ್ಕೊಂಡು ಬೆಳೆಯೋದ್ರಿಂದ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತವೆ ಮನಿ ಪ್ಲ್ಯಾಂಟ್ಗಳು. ಇದು ಒಂದು ಮನಿ ಪ್ಲ್ಯಾಂಟನ್ನೇ. ನಾನು ಪ್ರತಿಯೊಂದು ಮನಿ ಪ್ಲ್ಯಾಂಟ್ನು ಮಾಸ್ಟಿಕ್ ಕೊಟ್ಕೊಂಡೇ ಬೆಳೆಸೋದು. ಹಾಗೆ ಬೆಳೆಸೋದ್ರಿಂದ ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ, ನೋಡೋದಕ್ಕೂ ಆ ಜಾಗದಲ್ಲಿ ತುಂಬ ಚೆನ್ನಾಗಿಯೇ ಕಾಣಿಸುತ್ತೆ. ಇದು ಮಾರ್ಬಲ್ ಕ್ವೀನ್ ಮನಿ ಪ್ಲ್ಯಾಂಟ್. ಇದು ತುಂಬಾ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ಮನಿ ಪ್ಲ್ಯಾಂಟ್ಗಳು ಹೆಲ್ದಿಯಾಗಿ ಗ್ರೋ ಆಗಬೇಕು ಅಂದರೆ ನಾವು ಎವ್ರಿ ವೀಕ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಡಂಪ್ಕೇನ್ ಪ್ಲ್ಯಾಂಟ್. ಇದು ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮನಿ ಪ್ಲ್ಯಾಂಟ್ಸ್ಗಳನ್ನ ಬೆಳೆಸೋದೇ ಒಂದು ದೊಡ್ಡ ಕಲೆ ಥರ. ಅದು ಕ್ರೀಪರ್ ಪ್ಲ್ಯಾಂಟ್ಗಳಾಗಿರೋದ್ರಿಂದ ಮಾಸ್ಟಿಕ್ ಸಹಾಯದಿಂದ ನಾವು ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಮಾಸ್ಟಿಕ್ ಮಾಡೋದು ತುಂಬಾ ಸುಲಭ. ನಾವು ಮನೆಯಲ್ಲಿ ಯಾವುದೇ ಒಂದು ಮಾಪ್ ಯೂಸ್ ಮಾಡ್ತೀವಲ್ಲ, ಅದರ ಸ್ಟಿಕ್ ಇದ್ರೂ ನಾವು ಅದರಿಂದನೂ ಮಾಸ್ಟಿಕ್ ಮಾಡ್ಬೋದು. ಯಾವುದಾದ್ರೂ ಒಂದು ದೊಡ್ಡ ಸ್ಟಿಕ್ಗಳ ಮನೆಯಲ್ಲಿದ್ದರೆ ಅದರಿಂದನೂ ನಾವು ಮಾಸ್ಟಿಕ್ ರೆಡಿ ಮಾಡ್ಕೊಳ್ಬಹುದು. ಇಲ್ಲ ಪ್ಲಂಬಿಂಗ್ ಮೆಟೀರಿಯಲ್ಸ್, ವಾಟರ್ ಪೈಪ್ಗಳಿರುತ್ತಲ್ಲ, ಅದರಿಂದನೂ ನಾವು ಮಾಸ್ಟಿಕ್ನ ಮಾಡ್ಕೊಳ್ಬೋದು. ಇದು ನೋಡಿ, ಮಾಪ್ದು ಇದು ಸ್ಟಿಕ್. ಅದಕ್ಕೆ ನಾನು ಮಾಸ್ಟಿಕ್ ಮಾಡ್ತಾಯಿದ್ದೀನಿ. ಈ ಥ್ರೆಡ್, ಈ ರೋಪ್ ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಹ ಸಿಗುತ್ತೆ ಸುಲಭವಾಗಿ. ಆಚೆಲಿ ಇಟ್ಟಿರ್ತಾರೆ. ಒಂದು ದೊಡ್ಡ ರೋಪ್ ತೊಗೊಂಡು ಬಂದರೆ ತುಂಬ ದಿವಸ ನಾವು ಯೂಸ್ ಮಾಡ್ಕೊಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಮಾಸ್ಟಿಕ್ಗಳನ್ನ ನಾವು ಮಾಡ್ಕೊಳ್ಬಹುದು. ಹೀಗೆ ಸಿಂಪಲ್ಲಾಗಿ ಹೀಗೆ ಸುತ್ಕೊಂಡು ಹೋಗ್ತಾ ಇದ್ದರೆ ಮಾಸ್ಟಿಕ್ ರೆಡಿ ಆಗುತ್ತೆ. ವಿತಿನ್ 10 ಮಿನಿಟ್ಸ್ ಮಾಸ್ಟಿಕ್ ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಸುತ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿದ್ದು ಬರೀ 10 ನಿಮಿಷ ಮಾತ್ರ. ಕೆಳಗಡೆ ಸ್ವಲ್ಪ ಬಾಟಮಲ್ಲಿ ಸ್ವಲ್ಪ ಜಾಗ ಬಿಡಬೇಕು. ಅದು ಪಾಟಲ್ಲಿ ಒಳಗಡೆ ಹೋಗೋದ್ರಿಂದ ನಾವು ಸ್ವಲ್ಪ ಒಂದು ಹಾಫ್ ಫೀಟಷ್ಟು ಬಿಟ್ಬಿಟ್ಟು ನಾವು ಸುತ್ಕೊಳ್ತಾ ಹೋಗಬೇಕು. ಇದು ನಾನು ಅಟ್ಯಾಚ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದಕ್ಕೆ ಮೊದಲೇ ಇದ್ದಿದ್ದು ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅಟ್ಯಾಚ್ ಮಾಡಿಬಿಟ್ಟು ಅಲ್ಲಿ ನಾನು ಮತ್ತೆ ರೋಪಿಂದ ಸುತ್ಕೊಳ್ತೀನಿ. ಸೊ ಆವಾಗ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದು. ಹೀಗೆ ಮಾಡೋದ್ರಿಂದ ನಾವು ತುಂಬ ದಿವಸ ಮನಿ ಪ್ಲ್ಯಾಂಟ್ ನಾವು ಕೀಪ್ ಮಾಡ್ಕೊಳ್ಬಹುದು. ಕೆಳಗಡೆ ಹಾಗೆ ಸ್ಯಾಗ್ ಆಗೋದ್ರಿಂದ ಮನಿ ಪ್ಲ್ಯಾಂಟ್ಗಳು ಜಾಸ್ತಿ ದಿವಸ ಇರೋದಿಲ್ಲ, ನೋಡೋದಕ್ಕೂ ಚೆನ್ನಾಗೂ ಕಾಣಿಸೋದಿಲ್ಲ, ರೋಗ ಬೇಗ ಅಟ್ಯಾಕ್ ಆಗಿಬಿಡತ್ತೆ. ಈ ರೀತಿ ನಾವು ಮಾಸ್ಟಿಕ್ಗಳನ್ನ ಮಾಡಿಕೊಂಡು ಅದಕ್ಕೆ ಸುತ್ಕೊಳ್ಳೋದ್ರಿಂದ
ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಗ್ರೋ ಆಗ್ತಾ ಹೋಗುತ್ತೆ, ತುಂಬ ವರ್ಷಗಳು ಇರುತ್ತೆ. ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋ ಮಾಸ್ಟಿಕ್ಗಳು ಸುಮಾರು 4-5 ವರ್ಷ ಏನೂ ಆಗದೇ ಹಾಳಾಗ್ದೇ ನಾವು ಇಟ್ಕೊಳ್ಬೋದು. ಹೀಗೆ ಸ್ಯಾಗ್ ಆಗಿರೋ ಬ್ರ್ಯಾಂಚಸ್ನೆಲ್ಲ ಸುತ್ತಕೊಂಡು ಒಂದು ಥ್ರೆಡ್ ಸಹಾಯದಿಂದ ಕಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.